ಟ್ರಂಪ್ ದಾದಾಗಿರಿ ಅಂದೆ, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಇಟ್. ಇತ್ತೀಚಿನ ದಿನಗಳಲ್ಲಿ ಅವರು ಮಾಡ್ತಾ ಇರೋದೇ ಹಾಗೆ. ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬೇಡಿ, ಆಯಿಲ್ ಖರೀದಿ ಮಾಡಿದರೆ ಬೇಕಾಬಿಟ್ಟು ಟ್ಯಾಕ್ಸ್ ಹಾಕ್ತೀವಿ. ನಮ್ಮ ದೇಶದೊಳಗೆ ನಿಮ್ಮ ವಸ್ತುಗಳನ್ನು ತಂದಾಗ ಎಷ್ಟು ಟ್ಯಾಕ್ಸ್ ಹಾಕ್ತೀರಿ, ನಮ್ಮ ದೇಶದ ವಸ್ತುಗಳು ನಿಮ್ಮ ದೇಶದ ಒಳಗೆ ಹೋದಾಗ ಯಾಕೆ ಜಾಸ್ತಿ ಟ್ಯಾಕ್ಸ್ ಹಾಕ್ತೀರಿ, ನಾವು ಜಾಸ್ತಿ ಮಾಡ್ತೀವಿ ಅಂದರು. ವೆನಿಜುವೆಲಾದ ಅಧ್ಯಕ್ಷನನ್ನು ಅರಮನೆಯಿಂದ ಹೊತ್ಕೊಂಡ್ಬಂದರು. ಈಗ ಅವರಿಗೆ ಗ್ರೀನ್ಲ್ಯಾಂಡ್ ಬೇಕಾಗಿದೆ. ಮೊನ್ನೆ ಗ್ರೀನ್ಲ್ಯಾಂಡನ್ನು ಮ್ಯಾಪ್ನಲ್ಲಿ ತೋರಿಸ್ದೆ ನಾವು. ಆರ್ಕ್ಟಿಕ್ ಪ್ರದೇಶದಲ್ಲಿ ಅತ್ಯಂತ ಮಹತ್ವದ ಏರಿಯಾದಲ್ಲಿದೆ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಇದು ಗ್ರೀನ್ಲ್ಯಾಂಡ್. ಡೆನ್ಮಾರ್ಕ್ ಸಾಮ್ರಾಜ್ಯಕ್ಕೆ ಸೇರಿಕೊಂಡು ಸ್ವಾಯತ್ತವಾಗಿರುವಂಥ ಒಂದು ಪ್ರದೇಶ. ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಪ್ಲೇಸ್ನಲ್ಲಿದೆ. ಅದೇನೋ 38 ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಗುರುತಿಸ್ತಾರೆ, 38 34. ಅದರ ಪೈಕಿ ಬಹುತೇಕ ಇರೋದು ಗ್ರೀನ್ಲ್ಯಾಂಡ್ನಲ್ಲಿ. ಅಂದರೆ ಗ್ರೀನ್ಲ್ಯಾಂಡ್ನಲ್ಲಿ ಗಣಿಗಾರಿಕೆ ಮಾಡಿದ್ರೆ ಭವಿಷ್ಯಕ್ಕೆ ಬೇಕಾದ ಲೋಹಗಳೇನಿದೆವಲ್ಲ, ಖನಿಜಗಳು ಅವಿದಾವಲ್ಲಿ. ನೀವು EV ಮಾಡೋದಕ್ಕೆ, ಆ ಥರದ ವಸ್ತು ತಯಾರಿಸೋದಕ್ಕೆ ಬೇಕಾದಂಥ ಖನಿಜಗಳು. ಜನಸಂಖ್ಯೆ ಕಡಿಮೆ, 56,000 ಜನಸಂಖ್ಯೆ. ಸ್ವಾಯತ್ತ ಪ್ರದೇಶ ಅಂದರೆ ಹೆಂಗೆ? ಆರ್ಟಿಕಲ್ 370 ಅಬ್ರೋಗೇಟ್ ಆಗೋ ತನಕ ಕಾಶ್ಮೀರ ಹೆಂಗಿತ್ತಲ್ಲ ಸ್ವಾಯತ್ತ ಪ್ರದೇಶ ಅಂತ ಭಾರತಕ್ಕೆ, ಹಾಗೆ ಡೆನ್ಮಾರ್ಕಿಗೆ ಸ್ವಾಯತ್ತ ಪ್ರದೇಶ ಅದು. ಡೆನ್ಮಾರ್ಕ್ ಸಾಮ್ರಾಜ್ಯದಲ್ಲಿದೆ. ಡೆನ್ಮಾರ್ಕ್ನ ಜೊತೆಗೆ ಅಲಿಜೆನ್ಸ್ ತೋರಿಸಿಕೊಳ್ಳುತ್ತೆ. ಆದರೆ ಗ್ರೀನ್ಲ್ಯಾಂಡಿಗೆ ಒಬ್ಬ ಪ್ರಧಾನಿ ಇರ್ತಾರೆ. ಗ್ರೀನ್ಲ್ಯಾಂಡಿಗೆ ಪ್ರತ್ಯೇಕವಾದ ಸಂವಿಧಾನ ಇರುತ್ತೆ. ಅಲ್ಲಿನ ಜನ ತಮ್ಮ ಪ್ರಧಾನಿಯನ್ನು ಆಯ್ಕೆ ಮಾಡ್ತಾರೆ. ದಟ್ ಈಸ್ ಹೌ ದಟ್ ಕಂಟ್ರಿ ರನ್ಸ್. ಟೆಕ್ನಿಕಲಿ ಕಾಶ್ಮೀರ ಹೆಂಗಿತ್ತಲ್ಲ ಭಾರತಕ್ಕೆ, ಹಾಗೆ ಡೆನ್ಮಾರ್ಕಿಗೆ ಗ್ರೀನ್ಲ್ಯಾಂಡು. ಬಟ್ ಕಾಶ್ಮೀರದಲ್ಲಿ ಭಾರತ ವಿರೋಧಿ ಘೋಷಣೆಗಳು, ಭಾರತೀಯ ಸೈನಿಕರ ಮೇಲೆ ಕಲ್ಲು ತೂರಾಟ, ಸೈನಿಕರನ್ನು ಗುಂಡಿಟ್ಟುಕೊಳ್ಳೋದೇನು ನಡೀತಾ ಇದ್ವಲ್ಲ, ಅಂಥ ದ್ರೋಹನ ಡೆನ್ಮಾರ್ಕಿಗೆ ಗ್ರೀನ್ಲ್ಯಾಂಡ್ ಮಾಡೋದಿಲ್ಲ, ಮಾಡಿಲ್ಲ. ಆದ್ದರಿಂದ ಅವರು ಚೆನ್ನಾಗಿದ್ದಾರೆ. ಗ್ರೀನ್ಲ್ಯಾಂಡಿನ ಸ್ವಾಯತ್ತತೆಯನ್ನು ಡೆನ್ಮಾರ್ಕ್ ಪ್ರಶ್ನೆ ಮಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗ್ತಾರೆ. ನಮಗೆ ಅಲಿಜೆನ್ಸ್ ಇದೆ ಅವ್ರದ್ದು ಅಂತ ಅಷ್ಟೇ. ಆ ದೇಶ ಬೇಕಾಗಿದೆ ಈಗ ಇವ್ರಿಗೆ. ಅಮೇರಿಕಕ್ಕೆ ಬೇಕಾಗಿದೆ. ಯಾಕೆ? ನಾವೊಂದು ಗೋಲ್ಡನ್ ಡೋಮ್ ಮಾಡ್ತಾ ಇದ್ದೀವಿ. ಗೋಲ್ಡನ್ ಡೋಮನ್ನು ಗ್ರೀನ್ಲ್ಯಾಂಡ್ನಲ್ಲಿ ಇಡೋದಕ್ಕೆ ಕರೆಕ್ಟ್ ಜಾಗ ಅಂತ. ಐರನ್ ಡೋಮ್ ಬಗ್ಗೆ ಮಾತಾಡಿದ್ದೀವಿ ನಾವು. ಇಸ್ರೇಲಿನ ಐರನ್ ಡೋಮ್ ಒಂದು ಅದೃಶ್ಯ ಕವಚ ಇಡೀ ಇಸ್ರೇಲಿಗಿದೆ. ಅಂಥದ್ದನ್ನು ಇಡೀ ಅಮೇರಿಕಕ್ಕೆ ಮಾಡೋಕ್ಕೆ ಹೊರಟಿದ್ದಾರೆ ಇವರು. ಅದೃಶ್ಯ ಕವಚ ಕಾಣಿಸ್ತಿರೋದಿಲ್ಲ, ಬಟ್ ಇರುತ್ತದು. ಇರುತ್ತೆ ಹೆಂಗೆ? ಯಾವುದೋ ದೇಶದಿಂದ ನಮ್ಮ ಕಡೆಗೊಂದು ಮಿಸೈಲ್ ಬರ್ತಾ ಇದೆ ಅಂತಂದರೆ ಈ ಗೋಲ್ಡನ್ ಡೋಮು ಅಥವಾ ಇಸ್ರೇಲ್ನಲ್ಲಿರುವ ಐರನ್ ಡೋಮು ಐಡೆಂಟಿಫೈ ಮಾಡುತ್ತದನ್ನು, ಒಂದು ಮಿಸೈಲ್ ಬರ್ತಾ ಇದೆ ಈ ಕಡೆ ಅಂತ. ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇಮ್ಮಿಡಿಯೇಟಾಗಿ ಅಲರ್ಟ್ ಆಗುತ್ತೆ. ಆ ಮಿಸೈಲನ್ನು ಬೆನ್ನಹತ್ತಿ ಆಕಾಶದಲ್ಲಿ ಹೊಡೆಯುವುದಕ್ಕೆ ಈ ಕಡೆಯಿಂದ ಒಂದು ಮಿಸೈಲ್ ಲಾಂಚ್ ಆಗುತ್ತೆ. ಅದನ್ನು ಆಕಾಶದಲ್ಲಿ ಬೆನ್ನತ್ತಿ ಹೊಡೆಯುತ್ತದು. ಸುಮ್ಮನೆ ಹೋಗಿ ಟಾರ್ಗೆಟ್ ಮಿಸ್ ಆಯಿತು ಆ ಥರದ್ದಿಲ್ಲ. ಮಿಸ್ ಆದ್ರೆ ಮತ್ತೆ ತಿರುಗಿಸ್ಕೊಂಡು ವಾಪಸ್ ಬರುತ್ತೆ ಆಟೋಮೆಟಿಕಲಿ. ಅದನ್ನೇನು ಯಾರು ಹ್ಯಾಂಡಲ್ ಮಾಡ್ತಿರೋದಿಲ್ಲ. ಆಟೋಮೆಟಿಕ್ಕಾಗಿ ವಾಪಸ್ ಬಂದು ಬೆನ್ನು ಹತ್ಕೊಂಡು ಆಕಾಶದಲ್ಲಿ ಹೊಡೆದು ಬಿಡುತ್ತೆ. ಆಗ ಅದು ಭೂಮಿಗೆ ಅಪ್ಪಳಿಸಿ, ನಗರಗಳಿಗೆ ಅಪ್ಪಳಿಸಿ ಆಗುವ ಹಾನಿ ತಪ್ಪುತ್ತೆ. ಇದು ಗೋಲ್ಡನ್ ಡೋಮು, ಐರನ್ ಡೋಮಿನ ಕಾನ್ಸೆಪ್ಟ್. ಡೊನಾಲ್ಡ್ ಟ್ರಂಪ್ ಅಮೇರಿಕಕ್ಕೆ ಅದನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಅಲ್ಲಿದೆ ನೋಡಿ, ವಿಜುವಲ್ಸಲ್ಲಿ ಕಾಣಿಸ್ತಾ ಇದೆ ನಮಗೆ ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು. ಅದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ನಿಮಗೆ ರಷ್ಯಾ ಕಡೆಯಿಂದ ಅಮೇರಿಕಕ್ಕೆ ಯಾವುದೇ ಮಿಸೈಲ್ ಬಂದರೂ, ಲಾಂಚ್ ಆದರೂ ಅದು ಗ್ರೀನ್ಲ್ಯಾಂಡ್ ದಾಟ್ಕೊಂಬರ್ಬೇಕು. ಟ್ರಂಪ್ ಪ್ಲ್ಯಾನ್ ಏನು? ಆ್ಯಂಟಿ ಮಿಸೈಲ್ ಸಿಸ್ಟಮನ್ನು ಗ್ರೀನ್ಲ್ಯಾಂಡ್ನಲ್ಲೇ ಇಟ್ಬಿಡೋದು. ಅಮೇರಿಕದ ಏರ್ ಸ್ಪೇಸ್ ಎಂಟರ್ ಆಗುವುದಕ್ಕಿಂತ ಮೊದಲೇ ಅದನ್ನು ಹೊಡೆದು ಬಿಡಬೇಕು ಅಂತ. ಆ ಕಾರಣಕ್ಕೆ ಇವರಿಗೆ ಬೇಕಾಗಿದೆ ಅದು. ಇಂಥದ್ದೊಂದು ಆ್ಯಂಟಿ ಮಿಸೈಲ್ ಸಿಸ್ಟಮನ್ನು ಗ್ರೀನ್ಲ್ಯಾಂಡ್ನಲ್ಲಿ ಮಾಡಿಕೊಳ್ಳುವುದಕ್ಕೆ ಗ್ರೀನ್ಲ್ಯಾಂಡಿಂದ ಏನೂ ಅಬ್ಜೆಕ್ಷನ್ ಇಲ್ಲ. 1951ನಲ್ಲೇ ಅಮೇರಿಕಕ್ಕೂ ಗ್ರೀನ್ಲ್ಯಾಂಡ್ಗೂ ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಅಮೇರಿಕನ್ ಮಿಲಿಟರಿ ಬೇಸು ಗ್ರೀನ್ಲ್ಯಾಂಡ್ನಲ್ಲಿ ಆಲ್ರೆಡಿ ಇದೆ. ಅದು ಹೆಂಗೆ ಅಂದರೆ, ನೀವು ನಮ್ಮ ಮನೆ ಲೀಸ್ಗೆ ಹಾಕ್ಕೊಂಡಿದ್ದೀರಪ್ಪ, ಲೀಸ್ ಅಗ್ರಿಮೆಂಟ್ನಲ್ಲಿ ನೀವು ರಿನೋವೇಷನ್ನು ಅದು ಇದು ಮಾಡೋದಕ್ಕೆಲ್ಲ ಬರೆದು ಕೊಟ್ಟುಬಿಟ್ಟಿದ್ದೀವಿ, ಆಯಿತು ಮಾಡ್ಕೊಂಡು ಹೋಗಿ ಅಂತ ಓನರ್ ಹೇಳಿದ್ರೆ, ಲೀಸ್ನಲ್ಲಿದ್ದವ್ರು ಹೇಳಿದೆ ಇಲ್ಲ ನಮಗೆ ಖರೀದಿಗೆ ಬೇಕದು ಅಂತ. ಹಂಗಿದೆ ಇದು ಲೆಕ್ಕಾಚಾರ. ಗ್ರೀನ್ಲ್ಯಾಂಡಿನ ಪ್ರಧಾನಿ ಸ್ಪಷ್ಟವಾಗಿ ಹೇಳಿದ್ರು,
ನಾವು ಡೆನ್ಮಾರ್ಕ್ನ ಭಾಗವಾಗೇ ಇರ್ತೀವಿ ಅಂತ. ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಅವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂತ. ಇದನ್ನು ದಾದಾಗಿರಿ ನಿಜ ಒಂದು ಸಾರ್ವಭೌಮ ದೇಶ ರೀ ಅದು. ಸಾರ್ವಭೌಮ ದೇಶ ಬೇಕು ಅಂದರೆ ಬೇಕು ಅಂತ ಟ್ರಂಪ್ ಹೇಳಿದ್ರೆ ಜಗತ್ತು ನೋಡ್ಕೊಂಡು ಸುಮ್ಮನೆ ಇರುತ್ತಲ್ಲ ಅನ್ನೋದು ನನಗೆ ಆಶ್ಚರ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.